ವಿಂಡೋ ಓಪನ್ ಮಾಡಿದ್ದೀನಿ ಅದಕ್ಕೆ ಏನಂತಾರೆ ಕಾರ್ಡಲ್ಲ ಪ್ರಾಪರ್ ಕಾರ್ಡಲ್ಲ ನೋಡಿ ಹೇಗಿದೆ. ಈ ಥರ ಪಕ್ಕ ಇರ್ತೀರಾ ನೀವು ರೂಮಲ್ಲಿ, ಎಷ್ಟು ಭಯ ಆಗುತ್ತೆ ಗೊತ್ತಾ ಗೈಸ್. ನೈಟ್ ಟೈಮು ಹೊಸದಾಗಿ ಶುರು ಮಾಡಿ ನಿಮ್ಮ ದಿನ ವಾರ ಗೈಸ್. ಎವ್ರಿ ಡೇ ಇಸ್ ನ್ಯೂ ಡೇ ಅಲ್ವಾ. ಸಿಗಾಕೊಂಡ್ಬಿಟ್ಲಾ ಮೆಟ್ಲತ್ಕೊಂಡು ಹೋಗೋಣ ವರ್ಕ್ ಆಗ್ತಾ ಇಲ್ಲ ಅಯ್ಯಪ್ಪ. ಸ್ಯಾಡ್ ರಿಯಾಲಿಟಿ ಏನ್ ಗೊತ್ತಾ, ನೀವು ಹೇಳಲ್ಲ ಸಿವಿಲ್ ಇಂಜಿನಿಯರು ಯಾವ ಸಿಚುಯೇಷನ್ ಇದು ನೋಡಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಬಗ ಅಂತ ಒಂದ್ ಸೆಕೆಂಡ್ ಆಗಿ ನಾವು ಅವ್ರು ಏನ್ ಎಜುಕೇಶನ್ ಮಾಡಿರ್ತಾರೆ, ಎಷ್ಟು ಎಫರ್ಟ್ ಹಾಕಿ ಓದಿರ್ತಾರೆ, ಎಕ್ಸಾಮ್ಸ್ ಬರ್ದಿರ್ತಾರೆ, ಅಪಾರ್ಥ ಮಾಡ್ಕೋಬೇಡಿ. ಹುಡುಕಿ ಗೈಸ್ ಫೈನಲಿ ಎಲ್ಲೂ ಸಿಕ್ಲಿಲ್ಲ. ಆಕ್ಚುಲಿ ಇದು ಫೇವ್ರೆಟ್ ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್. ರೆಡಿಯಲ್ಲಿ ಆಗೋಗಿದೆ. ಆ್ಯಕ್ಚುಲಿ ಬ್ಯಾಕ್ ಪ್ಯಾಕ್ ಮಾಡ್ತಾ ಇದ್ದೀನಿ, ಬಾಡಿ ಲೋಷನ್ ಹಚ್ಕೊತಾ ಇದ್ದೀನಿ. ಐ ಆಮ್ ಸೊ ಸಾರಿ ಲೇಟಾಗಿ ಹೋಗಿದೆ ಇವತ್ತು. ಆ್ಯಂಡ್ ಮಂಡೇ ಅಲ್ವಾ, ಸೊ ಬೇಗ ಹೊರಡೋಣ ಅಂತ. ನನ್ನ ಮಂಡೇ ಲಾಸ್ಟ್ ಮಂಡೇ ಏನೋ ಮೇ ಬಿ 10:30ಗೆ ಹೋಗಿದೆ ಅಂತಾನೆ. ತುಂಬ ರಶ್ ಇರುತ್ತೆ ಇವತ್ತು. ಸ್ಟೂಡೆಂಟ್ಸ್ಗೆಲ್ಲ ಎಕ್ಸಾಮ್ ಆಗೋಗಿದ್ರೆ ಇನ್ನೂ ರಶ್ ಇರುತ್ತೆ. ಪಕ್ಷಿಗಳ ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ವಿಂಡೋ ಓಪನ್ ಮಾಡಿದ್ದೀನಿ ಅದಕ್ಕೆ ಗೈಸ್. ಹಿಂದೆಗಡೆ ಹೇಗಿದೆ ಗೊತ್ತಾ, ನನ್ನ ರೂಮ್ ಪಕ್ಕ ಫುಲ್ಲು ಇದು ಏನಂತಾರೆ ಕಾರ್ಡಲ್ಲ ಪ್ರಾಪರ್ ಕಾರ್ಡಲ್ಲ, ಫುಲ್ ಬರೇ ಇದಿದೆ. ಕ್ಯಾಂಪಸ್, ಗೌಸಿಯಾ ಕಾಲೇಜ್ ಕ್ಯಾಂಪಸ್ ಇದೆ ಹಿಂದೆಗಡೆ. ಫುಲ್ ಇದು ತೋರಿಸ್ತೀನಿ ಹೇಗಿದೆ ನೋಡಿ ಹೇಗಿದೆ. ಈ ಥರ ಪಕ್ಕ ಇರ್ತೀರಾ ನೀವು ರೂಮಲ್ಲಿ, ಎಷ್ಟು ಭಯ ಆಗುತ್ತೆ ಗೊತ್ತಾ ಗೈಸ್. ನೈಟ್ ಟೈಮು ನಾನೇನು ಹೆದರ್ಕೊಳ್ಳಲ್ಲ, ಸೊ ನೀವು ನಿಮ್ಗೆ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಫುಲ್ಲು ಧೈರ್ಯವಂತೆ. ಡಾರ್ಲು ಇದ್ದಾಗ ಕೇಳಬೇಡಿ ಹಂಗಂತ. ಆಮೇಲೆ ಇನ್ನೂ ಎವ್ರಿಥಿಂಗ್ ಗೈಸ್. ನಾನು ಡಾರ್ಲು ಏನು ಅನ್ಕೊಂಡಿದ್ದೀವಿ ಗೊತ್ತಾ, ಒಂದು ವಾರ ಸ್ನಾನನೇ ಮಾಡಲ್ಲ. ಯಾರು ಸ್ಮೆಲ್ ಬರ್ತಾರೆ ಅವರು ಕೊಳಕಿ ಅಂತ, ಆ ಥರ ಸುಮ್ಮನೆ ರೆಕ್ಸ್ತಾ ಇದ್ದೀನಿ ನಾನು ಅವಳಿಗೆ. ಅವಳು ನನಗೆ ರೆಕ್ಸ್ತಾ ಇದ್ಲು, ನಾನು ಸ್ಮೆಲ್ ಬರಲ್ಲ ಅಂತ. ಗೈಸ್ ಐ ಆಮ್ ಸೊ ಸಾರಿ, ಈಗ ಹಿಂಗೆ ಇಟ್ಟಿರ್ಕೊಂಡಿದ್ದೀನಿ ನಾನು. ಇವತ್ತು ಮಂಡೇ, ಹೊಸದಾಗಿ ಶುರು ಮಾಡಿ ನಿಮ್ಮ ದಿನ ವಾರ ಗೈಸ್. ಎವ್ರಿ ಡೇ ಇಸ್ ನ್ಯೂ ಡೇ ಅಲ್ವಾ, ಸೊ ಸ್ಟಾರ್ಟ್ ಮಾಡಿ. ಎಲ್ಲ ರೆಡಿಯಾಗಿ ಹೋಗಿದೆ ನೋಡಿ. ರೆಡ್ ನಂಗೆ ಈ ರೆಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಸ್ವಲ್ಪ ಲೈಟ್ ಕಾಣಿಸ್ತಾ ಇದೆ ಗೈಸ್. ಬ್ಯಾಗ್ ಎಲ್ಲ ರೆಡಿ ಆಯಿತು, ಹೊರಡೋಣ. ಸರಿಯಾ ಸರಿಯಾ. ಕರಿಯ ಬೆಳಗ್ಗೆ ಜಂಪ್ ಮಾಡ್ದ ಅಲ್ವಾ, ಗಲೀಜಾಗಿದೆ. ಓಕೆ ಗೈಸ್, ಐ ರೀಚ್ ದಿ ಆಫೀಸ್. ಲೆಫ್ಟ್ ಹೋಗ್ತಿಲ್ಲ ಗೈಸ್ ನಾನು. ಸಿಗಾಕೊಂಡ್ಬಿಟ್ಲಾ ಮೆಟ್ಲತ್ಕೊಂಡು ಹೋಗೋಣ ವರ್ಕ್ ಆಗ್ತಾ ಇಲ್ಲ ಅಯ್ಯಪ್ಪ. Thank you. Yes, this is my outfit of the day. So actually time ಆಗಿದೆ, ಸೊ ಮಧ್ಯಾಹ್ನ ಸಿಗ್ತೀನಿ ಗೈಸ್. ಬಾಯ್. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್. ಗೈಸ್ ಆ್ಯಕ್ಚುಲಿ ಊಟ ಆಯಿತು, ಅನ್ನ ಸಾಂಬಾರು ತೊಗೊಂಬಂದಿದ್ರು ಅಮ್ಮ. ಬೆಳಗ್ಗೆ ಚಿತ್ರಾನ್ನ ಹಾಕಿ ಇವಾಗ ಅನ್ನ ಸಾಂಬಾರು ಹಾಕಿದ್ದು, ಎರಡು ತಿಂದೆ. ಅನ್ನ ಸಾಂಬಾರು ಗೈಸ್. ಏನು ಗೊತ್ತಾ, ನಾನು ಫೋನ್ ನೋಡೋಕ್ಕಾಗ್ತಾ ಇಲ್ಲ, ಹೋಗಿದ್ದೆ ಅಲ್ವಾ ಈ ಕಡೆ. ಇನ್ನೂ ನಾನು ಟೆಂಪರ್ ಗ್ಲಾಸ್ ಹಾಕಿಲ್ಲ, ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕು ಗೈಸ್. ಇವತ್ತು ಎಷ್ಟು ಶೆಕೆ ಅಂದರೆ, ಊಟ ಆದ್ಮೇಲೆ ಹಿಂದೆಗಡೆ ಬ್ಯಾಲ್ಕನಿ ಇದೆಯಲ್ವಾ, ಅಲ್ಲಿ ಬಂದರೆ ಫುಲ್ ಇದೆಲ್ಲಿ ಇನ್ನೆಲ್ಲ ಸುಡ್ತಾ ಇದ್ದಾರೆ. ಬಗ ಅಂತ ಒಂದ್ ಸೆಕೆಂಡ್ ಆಗಿನಾಗಲೇ ಇದು ಸ್ವಲ್ಪ ಇದು ಸಿಲ್ಕ್ ಹಾಕಿ ಬರುತ್ತಲ್ಲ ಬಟ್ಟೆ, ಸೊ ಅದಕ್ಕೆ ಬಿಸಿ ಆಗೋಯ್ತು. ನಾನು ಹೆಂಗಪ್ಪ ಹೋಗೋದು ಕೆಳಗಡೆ ಅನ್ಕೋತಾ ಇದೆ. ಬಟ್ ಇಲ್ಲಿ ಸ್ವಲ್ಪ ಓಕೆ, ಮರಗಳಿಲ್ಲ ಇರುತ್ತೆ ಅಲ್ವಾ, ತಣ್ಣಗಿದೆ ಒಂಚೂರು ಗೈಸ್. ಸ್ಯಾಡ್ ರಿಯಾಲಿಟಿ ಏನು ಗೊತ್ತಾ, ಬೆಳಗ್ಗೆ ನಾನು ಡಾರ್ಲು ಮಾತಾಡ್ಕೊತಾ ಇದ್ವಿ. ಡಾರ್ಲು ಫ್ರೆಂಡ್ ಯಾರೋ ಒಬ್ರು ಇದ್ದಾರೆ, ನೀವು ಹೇಳಲ್ಲ ಸಿವಿಲ್ ಇಂಜಿನಿಯರು, ಡಿಪ್ಲೊಮಾ ಬ್ಯಾಕ್ಗ್ರೌಂಡ್, ಸಿವಿಲ್ ಇಂಜಿನಿಯರ್ ಮಾಡ್ಕೊಂಡಿರೋದಾಯ್ತಾ. ಸೊ ಅವರು ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರಂತೆ. ಸೊ ಯಾವ ಸಿನಾರಿಯೋ ಇದೆ ನೋಡಿ, ಸೊ ಯಾವ ಸಿಚುಯೇಷನ್ ಇದೆ ನೋಡಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅಂದ್ರೆ ಗೈಸ್ ಏನು ಗೊತ್ತಾ, ಇಂಜಿನಿಯರ್ಸ್ಗೆ ಅವ್ರು ಓದಿರೋ ತಕ್ಕನಾಗೆ ಅವ್ರಿಗೆ ಪೇಮೆಂಟ್ ಸಿಗ್ತಾ ಇಲ್ಲ ಇಂಡಿಯಾನಲ್ಲಿ. ದಟ್ ಈಸ್ ವಾಟ್ ಐ ಫೀಲ್. ಅವ್ರು ಏನು ಎಜುಕೇಶನ್ ಮಾಡಿರ್ತಾರೆ, ಎಷ್ಟು ಎಫರ್ಟ್ ಹಾಕಿ ಓದಿರ್ತಾರೆ, ಎಕ್ಸಾಮ್ಸ್ ಬರ್ದಿರ್ತಾರೆ, CGPA ಎಲ್ಲ 7+, 8+ ಈ ಥರ ಎಲ್ಲ ಇರುತ್ತೆ. ಸೊ ಅವರಿಗೆ ಕೆಲಸ ಸಿಗ್ತಾ ಇಲ್ಲ. ಸಿಕ್ಕಿದ್ರು ಏನು 120-25 ಸ್ಟಾರ್ಟ್ಸ್ ಫ್ರಮ್, ಸೊ ಈ ಥರ ಇದೆ. ಸೊ ಹಾಗಾಗಿ
ಎಲ್ಲರೂ ಏನು ಮಾಡ್ತೀರಾ ಗೊತ್ತಾ ಗೈಸ್, ಅಬ್ರಾಡ್ಸಿಗೆ ಹೋಗಿ 1 2 3 ಇಯರ್ಸ್ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಬನ್ನಿ. ಆಮೇಲೆ ಇಲ್ಲಿ ಬಂದರೆ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗಿರುತ್ತೆ. ಸೊ ಯಾರು ಇಂಜಿನಿಯರ್ಸ್ ನೋಡ್ತಾ ಇದ್ದೀರಾ, ಸೊ ಐ ಆಮ್ ಹಿಯರ್ ಟು ಹೆಲ್ಪ್ ಯು ಗೈಸ್. ಜಾಬ್ಸ್ ಏನಾದ್ರು ಬೇಕಿದ್ರೆ ಅಥವಾ ಮಾಸ್ಟರ್ಸ್ ಬೇಕಿದ್ರೆ ಸೊ ನನಗೆ ಕಾಮೆಂಟ್ನಲ್ಲಿ ನಿಮ್ಮ ಹೆಸರು ಹಾಕಿ. ಸೊ ಐ ರೀಚ್ ಯು ಔಟ್. ನಿಮ್ಮ ರೆಸ್ಯೂಮ್ ಎಲ್ಲ ಬೇಕಾಗುತ್ತೆ. ಸೊ ಕೆಲ್ಸಕ್ಕೆ ಬೇಕಿದ್ರು ಓಕೆ, ಕೆಲಸನೂ ಕೊಡಿಸ್ತೀವಿ. ಫಾರ್ ಸ್ಟಡಿ ಅಂತ ಹೇಳಿದ್ರೆ ಸ್ಟಡಿನೂ ವಿ ಆರ್ ಗೋನಾ ಆಫರ್ ಯು ಗೈಸ್. ಸೊ ಅದಕ್ಕೆ ಅದು ಬಂದು ನನಗೆ ಬೇಜಾರಾಯಿತು. ಯಾಕಂದರೆ ಅದು ಕೆಲಸ ಏನು ತಪ್ಪಲ್ಲ, ಅಂದರೆ ನಾನು ಡೆಲಿವರಿ ಮಾಡೋದು ಅದು ಕೆಲಸ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಓದಿರೋ ತಕ್ಕನಾಗಿ ಕೆಲಸ ಸಿಗ್ತಾ ಇಲ್ಲ, ಅವ್ರಿಗೆ ಪೇಮೆಂಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಒಂದೇ ರೀಸನ್ನು. ಸೊ ಅದು ಒಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಅದರಲ್ಲೂ ಕೂಡ ಅರ್ನ್ ಮಾಡ್ಬೋದು ಇವಾಗ ಸ್ವಿಗ್ಗಿ ಝೊಮ್ಯಾಟೋಲ್ಲಿ, ಅದರಲ್ಲೂ ಎಲ್ಲ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ. 35 40 ಎಲ್ಲ ಅರ್ನ್ ಮಾಡೋರು ಇದ್ದಾರೆ. ಬಟ್ ಆಸ್ ಎ ಇಂಜಿನಿಯರ್ ಅವ್ರು ಓದಿರೋದೇನು, ಅವರು ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಏನು, ಅದ್ರ ರಿಲೇಟೆಡ್ ವರ್ಕ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್. ಅವರ ಫ್ಯೂಚರ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಸೊ ಅದು ಒಂದು ರೀಸನಿಗೆ ಅಷ್ಟೇ ನಾನು ಹೇಳಿದ್ದು. ಅದು ತಪ್ಪು ಮಾಡಬಾರ್ದು ಅಂತ ಏನಿಲ್ಲ ಗೈಸ್. ಸೊ ಅಪಾರ್ಥ ಮಾಡ್ಕೋಬೇಡಿ ಗೈಸ್. ಹಾಗಂತ ಇಂಡಿಯನ್ನಲ್ಲಿ ಕೆಲಸ ಇಲ್ಲ ಅಥವಾ ಸ್ಯಾಲ್ರಿ ಸಿಗಲ್ಲ ನಿಮಗೆ, ಕೊಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸಿಗುತ್ತೆ, ಬಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರಬೇಕು, ವರ್ಕ್ ಎಕ್ಸ್ಪೀರಿಯನ್ಸ್. ಇಲ್ಲೂ ಇಂಜಿನಿಯರ್ಸು ಚೆನ್ನಾಗಿ ಅರ್ನ್ ಮಾಡ್ತಾವ್ರು ಇದ್ದಾರೆ, ಲ್ಯಾಕ್ಸ್ ಟುಗೆದರ್ ಎಲ್ಲ ಇದ್ದಾರೆ. ಬಟ್ ಏನಂದರೆ ನಿಮ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಲೇಬೇಕು, ಮತ್ತು ಅದರಲ್ಲಿ ಸ್ಕಿಲ್ಸ್ ಕೂಡ ಇರಲೇಬೇಕು ನಿಮಗೆ. ಫ್ರೆಷರ್ಸಿಗೆ ನಾನು ಅಂದ್ಕೊಂಡಿರೋ ಪ್ರಕಾರ ಫ್ರಮ್ 2015 ಯಾರು ಪಾಸ್ಔಟ್ ಆಗಿದ್ದಾರೆ ಸ್ಟೂಡೆಂಟ್ಸು, ಅವರಿಗೆಲ್ಲ ಸ್ವಲ್ಪ ಕೆಲಸ ಸಿಗೋದು ತುಂಬ ಕಷ್ಟ ಆಗಿದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು ಏನು ರೆಫರ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಪ್ರೋಡ್ಸಿಗೆ ಹೋಗಿ 1 2 3 ಇಯರ್ಸ್ ವರ್ಕ್ ಮಾಡಿ ಬಂದರೆ ನಿಮಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸ್ಕಿಲ್ಸ್ ಕೂಡ ಅಪ್ಗ್ರೇಡ್ ಆಗಿರ್ತೀರ ನೀವು. ಸೊ ಅದು ಒಂದಕ್ಕೆ ಅಷ್ಟೇ. ಸೊ ಥಿಂಕ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಓಕೆ ಯು ಗೈಸ್ ಕ್ಯಾನ್. ನಿಮಗೆ ಇಲ್ಲೇ ಚೆನ್ನಾಗಿ ಸಿಗ್ತಾ ಇದೆ, ಸ್ಯಾಲ್ರಿ ಎಲ್ಲ ಚೆನ್ನಾಗಿದೆ, ಪ್ಯಾಕೇಜ್ ಎಲ್ಲ ಚೆನ್ನಾಗಿದೆ ಅಂತ ಹೇಳೋ ಯು ಗೈಸ್ ಕ್ಯಾನ್ ಕಂಟಿನ್ಯೂ. ಯಾರು ಸಿಗ್ತಾ ಇಲ್ಲ ಅವರಿಗೆ ಮಾತ್ರ ನಾನು ಹೇಳಿದ್ದು, ಸ್ವಲ್ಪ ಕಾಂಪಿಟೇಷನ್ಸ್ ಜಾಸ್ತಿ ಇರುತ್ತೆ, ಫ್ರೆಷರ್ಸ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ಅವ್ರಿಗೆ ಮಾತ್ರ ನಾನು ಸಜೆಸ್ಟ್ ಮಾಡ್ತಾರಲ್ಲ ಅಷ್ಟೇ. ಓಕೆ ಗೈಸ್, ನಿಮ್ದೆಲ್ಲ ಊಟ ಆಯ್ತಾ? ಏನು ಮಾಡಿದ್ರಿ ಊಟ ಗೈಸ್? ಇವಾಗ ಕೆಲಸ ಇದೆ ಆ್ಯಕ್ಚುಲಿ, ಬೆಳಗ್ಗೆಯಿಂದ ನಾನು ಫ್ರೀನೇ ಇದ್ದೆ, ಕೆಲಸ ಏನಿರಲಿಲ್ಲ. ಇತ್ತು ಬಟ್ ಜಾಸ್ತಿ ಇರಲಿಲ್ಲ ಅಷ್ಟೇ. ಸೊ ಅದಕ್ಕೆ ನಾನು ಯೂಟ್ಯೂಬ್ದು ಸ್ವಲ್ಪ ಆಲ್ಗರಿದಮ್ಸ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅದು ಇದು ಅಂತ ನಾನು ನೋಡ್ಕೊಂಡು ಕೂತಿದ್ದೆ. ಸೊ ಇವಾಗ ಒಂದು ಕೆಲಸ ಬಂತು, ಸೊ ಇವಾಗ ಕೆಲಸ ಮಾಡಬೇಕು. ಸೊ ಯಾಕೆ ಸಂಜೆ ಸಿಗ್ಲಾ? ಓಕೆ, ಬೈ ಬಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ವಿಲ್ ಗೋ ವಿತ್ ಅಪ್ಡೇಟ್ಸ್ ಗೈಸ್. ಆಲ್ರೆಡಿ ವಾಚ್ ಟೈಮ್ ಬಂದು 254, ಟೋಟಲ್ ವ್ಯೂಸ್ 24.4K ಆ್ಯಂಡ್ ಸಬ್ಸ್ಕ್ರೈಬರ್ಸ್ 396. ಆ್ಯಕ್ಚುಲಿ 406 ಆಗಿದ್ದಾರೆ. ಸೊ ಯಾ, ಬನ್ನಿ ಮಾತಾಡೋಣ ಗೈಸ್. ಐ ಆಮ್ ಹ್ಯಾಪಿ ವಿತ್ ಅಪ್ಡೇಟ್ಸ್. ನನಗೆ ನಾನು ಆ್ಯಕ್ಚುಲಿ ಮೊನ್ನೆ ಎಲ್ಲ ನೋಡ್ಬೇಕಾದ್ರೆ ನನಗೆ ವಾಚ್ ಟೈಮ್ ಜಾಸ್ತಿ ಆಗ್ತಾ ಇರಲಿಲ್ಲ, ಬಟ್ ವ್ಯೂಸ್ ಜಾಸ್ತಿ ಬರ್ತಾ ಇತ್ತು. ಸೊ ನನಗೆ ಕನ್ಫ್ಯೂಷನ್ ಇತ್ತು, ಏನಾಗ್ತಾ ಇದೆ ಇದು ಅಂತ. ಬಟ್ ಇವಾಗ ನನಗೆ ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗಿದೆ. ಆ್ಯಕ್ಚುಲಿ ಯೂಟ್ಯೂಬ್ ಸ್ಟುಡಿಯೋನಲ್ಲಿ 48 hours ತೊಗೊಂಡಿದ್ದೆ ಟು ಗೆಟ್ ಅಪ್ಡೇಟ್ ಆಯಿತಾ. ನಾನು ಇದರಲ್ಲಿ ನೋಡಬೇಕಾದ್ರೆ ಅನಾಲಿಟಿಕ್ಸ್ನಲ್ಲಿ ನನಗೆ ವಾಚ್ ಟೈಮ್ ಜಾಸ್ತಿನೇ ಆಗ್ತಾ ಇಲ್ಲ, ಬಟ್ ವ್ಯೂಸ್ ಮಾತ್ರ ಅಲ್ಲಲ್ಲ ಅಪ್ಡೇಟ್ಸ್ ಬರ್ತಾ ಇತ್ತು. ಮತ್ತು ನಾನು ಇದರಲ್ಲಿ ಕ್ರೋಮ್ ಅಂತ ಒಂದಿರುತ್ತಲ್ಲ, ಸೊ ಅದರಲ್ಲೂ ಕೂಡ ನಾನು ಸೆಪ್ರೇಟ್ ಟ್ಯಾಬ್ ಓಪನ್ ಮಾಡ್ಕೊಂಡು ಅಲ್ಲಿ ನೋಡ್ತಾ ಇದ್ದೆ. ಅದರಲ್ಲಿ ವ್ಯೂಸ್ ನನಗೆ ಗೊತ್ತಾಗ್ತಾ ಇತ್ತು, ಇದರಲ್ಲಿ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಸೊ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಇವಾಗ ವ್ಯೂಸು ಅಪ್ಡೇಟ್ ಆಗಿದೆ, ವಾಚ್ ಟೈಮ್ ಅಪ್ಡೇಟ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ. ನನಗೆ ಇವಾಗ ಓಕೆ, ಇವಾಗ ಓಕೆ ಗೈಸ್, ಇವಾಗ ಓಕೆ. ಬಟ್ ಆಮೇಲೆ ಇನ್ ಫ್ಯೂಚರಲ್ಲಿ ಗೊತ್ತಿಲ್ಲ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದಟ್, ನೆಕ್ಸ್ಟ್ ಏನಾಗ್ಬೋದು ಅಂತ. ಬಟ್ ಐ ಕೀಪ್ ಆನ್ ಅಪ್ಡೇಟಿಂಗ್ ಯು ಎನಿ ಹೌ ಹೇಳ್ತಿರ್ತೀನಲ್ವಾ. ಸೊ ಯಾ ಗೈಸ್ ಆ್ಯಕ್ಚುಲಿ ನನಗೆ ಈ ರಿಂಗು ತುಂಬ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ. ನಾನು ಆಫೀಸ್ನಲ್ಲೂ ಕೇಳ್ತಾ ಇದ್ದಾರೆ, ಎಲ್ಲಿ ತೊಗೊಂಡ್ರಿ ಅಂತ. ಗೈಸ್ ಇದು ಎಷ್ಟು ಹುಡುಕಿದ್ದೀವಿ ನಾನು ಡಾರ್ಲು ಇದು ಮಾಡ್ಸೋಕ್ಕೆ, ಅಂದರೆ ಇದೇ ಥರ ಬೇಕು. ಆ್ಯಕ್ಚುಲಿ ನಾವು ಮಾಡ್ಸೋಕ್ಕೆ ಮುಂಚೆ ಇದೇ ಥರ ಬೇಕು ಡಿಸೈನ್ ಅಂತ ಹುಡುಕ್ತಾ ಇದ್ದೆ ನಾನು, ಕಲರ್ ಕೂಡ ಇದೇ ಥರ ಬೇಕು ಅಂತ ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ ನಾನು ಜಾತಕದ ಪ್ರಕಾರ ಹೆಸರಿಟ್ಟಿಲ್ಲ, ನನ್ನ ಜಾತಕದ ಪ್ರಕಾರ G ಇಂದ ಸ್ಟಾರ್ಟ್ ಆಗಬೇಕು ನನ್ನ ಹೆಸರು, ಬಟ್ ನಮ್ರತ ಅಂತ ಇಟ್ಟಿದ್ದಾರೆ. ಜಾತಕದ ಪ್ರಕಾರ G ಅಂತ ಬರುತ್ತಲ್ಲ, ಸೊ ಅದಕ್ಕೆ ನನಗೆ ಬ್ಲೂ ಕಲರ್ ಬರುತ್ತೆ. ನನ್ನ ಹೆಸರು ಪ್ರಕಾರ ತೊಗೊಂಡ್ರೆ ಈ ಕಲರ್ ಮರೂನ್ ಕಲರ್ ಬರುತ್ತೆ. ಸೊ ಜಾತಕದ ಪ್ರಕಾರನೇ ಹಾಕೊಬೇಕಲ್ಲ, ಅದಕ್ಕೆ G ಅಂತ ಹೇಳಿ ಸೊ ನಾನು ಈ ಕಲರ್ ತೊಗೊಂಡಿದ್ದು. ಹುಡುಕಿ ಗೈಸ್ ಫೈನಲಿ ಎಲ್ಲೂ ಸಿಕ್ಕಲಿಲ್ಲ ನನಗೆ. ಓಕೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಮತ್ತು ಇದ್ರ ಜೊತೆಗೆ ನಾನು ಸಿಲ್ವರಲ್ಲಿ ಮಾಡಿಸಿದ್ದೀನಿ, ಗೋಲ್ಡಲ್ಲಿ ಮಾಡಿಸಿಲ್ಲ. ರಾಶಿದು ಯಾವತ್ತೂ ನಾವು ಸಿಲ್ವರ್ ಜೊತೆ ಹಾಕ್ಕೊಬೇಕು. ಮತ್ತು ನಮ್ಮ ಮೈ ಮೇಲೆ ಏನಾದರೂ ಒಂದು ಸಿಲ್ವರ್ ಇರಬೇಕು, ಸೊ ದಟ್ ನಮಗೆ ನೆಗೆಟಿವ್ ವೈಬ್ಸ್ ಆಗಲಿ ಆ ಥರ ಎಲ್ಲ, ಅಂದರೆ ನೆಗೆಟಿವ್ ಇದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ಆಕ್ಸೆಸರೀಸ್ನಲ್ಲಿ ನನಗೆ ರಿಂಗ್ಸ್ ಅಂದರೆ ತುಂಬ ಇಷ್ಟ. ಎಲ್ಲನೂ ಇಷ್ಟ, ನಾಟ್ ಮಚ್, ಬಟ್ ಜಾಸ್ತಿ ಇಷ್ಟ ಅಂದರೆ ಫಿಂಗರ್ ರಿಂಗ್ಸ್. ನಾನು ಮುಂಚೆ ಎಲ್ಲ ಜಾಸ್ತಿ ಆಗ್ತಾಯಿದೆ ಗೈಸ್, ಇವಾಗ ಅಂದರೆ ಸಿಲ್ವರ್ ರಿಂಗ್ಸೇ ಜಾಸ್ತಿ ಇಷ್ಟ ನನಗೆ ಕಂಪೇರ್ ಟು ಗೋಲ್ಡ್, ಡೈಮಂಡ್, ವಾಟ್ ಎವರ್. ನಂಗೆ ಅದು ಯಾವುದು ಇಷ್ಟ ಇಲ್ಲ, ಸಿಲ್ವರಲ್ಲೇ ಇಷ್ಟ ನನಗೆ. ಸೊ ಅದಕ್ಕೆ ಇದು ರಾಶಿದಲ್ವಾ ಅಂದ್ಬಿಟ್ಟು ಸಿಲ್ವರಲ್ಲೇ ಮಾಡಿಸ್ಕೊಂಡಿದ್ದು ಗೈಸ್. ಇದು ಸ್ಟೋನ್ ಬಂದು ಒರಿಜಿನಲ್ ಹಾಕ್ಸ್ಕೊಂಡಿರೋದು ನಾನು. ಇವಾಗೆಲ್ಲರೂ ರಾಶಿದು ನಾರ್ಮಲ್ ಸ್ಟೋನ್ ಹಾಕ್ತಾರೆ, ಬಟ್ ಇದು ಒರಿಜಿನಲ್ ನನಗಿದೆ. ನನಗೆ 25 to 30K ಆಯಿತು ಬರೇ ಸ್ಟೋನ್ದೇ. ಸೊ ಇದ್ರದ್ದು ಶ್ಯಾಡೋ ನಮಗೆ ಇಲ್ಲಿ ಬೀಳಬೇಕು. ಆ್ಯಕ್ಚುಲಿ ಇದನ್ನು ಫಿಂಗರ್ ರಿಂಗಿಗೆ ಹಾಕ್ಕೊಬೇಕು, ಈ ಫಿಂಗರ್ ರಿಂಗಿಗೆ, ಈ ನರ್ವ್ಗೆ ಏನೋ ಇದಾಗಬೇಕು ಅಂತ ಹೇಳ್ತಾರೆ. ಸೊ ಈ ಥರ
ನನಗೆ ಆ್ಯಕ್ಚುಲಿ ಲೂಸ್ ಇದೆ ಇದು. ಇದ್ರದ್ದು ಬೆಳಕು ಬಿದ್ದಾಗ ಅದ್ರ ಶ್ಯಾಡೋ ನಮ್ಮ ಇದ್ರ ಮೇಲೆ ಬೀಳಬೇಕಂತೆ. ಸೊ ಅದಕ್ಕೆ ಇದು ಕೆಳಗಡೆ ಹೋಲ್ ಕೊಟ್ಟಿದ್ದಾರೆ ಈ ಥರ ಶ್ಯಾಡೋ ಬೀಳೋಕ್ಕೆ. ಸೊ ನನಗೆ ಈ ಫಿಂಗರಿಗೆ ಆಗಲ್ಲ, ಲೂಸ್ ಆಗುತ್ತೆ. ಅದಕ್ಕೆ ನಾನು ಈ ಫಿಂಗರ್ ಹಾಕೊಳ್ಳೋದು. ಆ್ಯಕ್ಚುಲಿ ಇಲ್ಲೇ ಲುಕ್ ಜಾಸ್ತಿ ಕಾಣುತ್ತೆ ಇಲ್ಲಿಗೆ ಹಾಕೋದಕ್ಕಿಂತ. ನೋಡಿ ಬೇಕಾದ್ರೆ ತೋರಿಸ್ತೀನಿ. ಈ ಫಿಂಗರಲ್ಲಿ ಹೇಗೆ ಕಾಣುತ್ತೆ, ಈ ಫಿಂಗರಲ್ಲಿ ಹೇಗೆ ಕಾಣುತ್ತೆ ಡಿಫ್ರೆನ್ಸ್ ಗೊತ್ತೈತೆ ಗೈಸ್. ಅದಕ್ಕೆ ನನಗೆ ಆ್ಯಕ್ಚುಲಿ ಇದು ಫೇವ್ರೆಟ್. ನನಗೆ ಈ ರಿಂಗ್ ತುಂಬ ಇಷ್ಟ. ಇದು ಈ ರಿಂಗು ನಾನು ಹಾಕ್ಕೊಂಡಾಗಿಂದ ನನಗೆ ಒಂಥರ ಪಾಸಿಟಿವ್ ವೈಬ್ಸ್, ಒಂಥರ ನಂದು ಏನು ಹೇಳ್ತಾರೆ, ಜಾಸ್ತಿ ಡಿಫ್ರೆನ್ಸ್ ಅಂತ ಏನಿಲ್ಲ, ಬಟ್ ಒಳ್ಳೇದಾಗಿದೆ ಇದೆಲ್ಲ ಹಾಕ್ಕೊಂಡ್ಮೇಲೆ. ನನಗೆ ಒಳ್ಳೊಳ್ಳೆ ಥಾಟ್ಸ್ ಬರ್ತಾ ಇದೆ, ಏನಾದರೂ ಮಾಡೋಣ. ಆವಾಗಲೇ ಗೈಸ್ ನನಗೆ ಇವಾಗ ಬಿಸ್ನೆಸ್ ಇದು ಹಾಕ್ಕೊಂಡ್ಮೇಲೆ ಜಾಸ್ತಿ ನನಗೆ ಹುಚ್ಚು ಜಾಸ್ತಿ ಸ್ಟಾರ್ಟ್ ಆಗಿದ್ದು. ಏನಾದರೂ ಮಾಡಬೇಕು ಐ ಮೀನ್ ಬಿಸ್ನೆಸ್ ಏನಾದ್ರು ಮಾಡೋಣ ಅಂತ. ಮುಂಚೆನೇ ಇತ್ತು, ಬಟ್ ಇದು ಹಾಕ್ಕೊಂಡ್ಮೇಲೆ ಜಾಸ್ತಿ ಆಗಿದೆ. ಸೊ ಇವಾಗ ಇವನ್ ಯೂಟ್ಯೂಬ್ ಕೂಡ ಇದು ಹಾಕ್ಕೊಂಡ್ಮೇಲೆ ನಾನು ಸ್ಟಾರ್ಟ್ ಮಾಡಿರೋದು. ಮುಂಚೆ ಎಲ್ಲ ಹಾಕ್ತಿರಲಿಲ್ಲ. ಇವಾಗ ಇನ್ನೇನು ಹತ್ತತ್ರ 1 ವರ್ಷ ಆಗ್ತಾಯಿದೆ ಅನಿಸುತ್ತೆ ನಾನು ಹಾಕ್ಕೊಂಡಿದ್ದು. ಸೊ ದಿಸ್ ಇಸ್ ಅಬೌಟ್ ಮೈ ರಿಂಗ್. ಗೈಸ್ ಎಲ್ಲರೂ ಹೇಗಿದ್ದಾರೆ ವಿಚಾರಿಸಿಲ್ಲ ಗೈಸ್, ಐ ಆಮ್ ಸೋ ಸಾರಿ. ಮಾತಾಡಿಸ್ತೀನಿ ರೀ ಗೈಸ್. ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ? ಐ ಆಮ್ ಸೋ ಸಾರಿ ಗೈಸ್. ನಮ್ರತಾ ಈಸ್ ಬ್ಯಾಕ್. ನನಗೆ ಇವಾಗ ಮೂಡ್ ತುಂಬ ಚೆನ್ನಾಗಿದೆ ಇವಾಗ. ಯಾಕೆ ಗೈಸ್ ಸ್ವಲ್ಪ ಇರುತ್ತಲ್ಲ, ಎಲ್ಲರ ಲೈಫಲ್ಲೂ ಇರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸು. ಸೊ ನನಗೇನಂದರೆ, ನನಗೆ ಏನಾದರೂ ಒಂಚೂರು ನನ್ನ ಅಂದ್ಕೊಂಡಿದ್ದ ಪ್ರಕಾರನೇ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಂಗದು ಒಂಥರ ಹರ್ಟ್ ಆಗುತ್ತೆ. ಒಂಥರ ಅನಿಸುತ್ತೆ ಅದು ನನಗೆ ಫೀಲು. ಏನೂ ಇದಾಗ್ತಾರಲ್ಲ. ಇವಾಗ ಬೇರೆ ಸೈಕಲ್ ಟೈಮ್ ನಂದು. ಸೊ ಮೂಡ್ ಸ್ವಿಂಗ್ ಕೇಳಬೇಕಲ್ಲ, ಹಂಗೆ ಹಿಂಗೆ ರಪ 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 ಹಿಂಗೆ ಥಾಟ್ಸ್ಗಳು ತುಂಬ ಬರ್ತಾಯಿತ್ತು. ಇವಾಗ ಓಕೆ, ಐ ಆಮ್ ಫೈನ್. ಸೊ ಗೈಸ್ ಇವಾಗ ಒಂಥರ ಸ್ವಿಚ್ ಮಾತಾಡ್ಬೋದು. ಅವತ್ತಿಂದ ನನಗೆ 1 ವೀಕ್ 2 ವೀಕ್ಸಿಂದ ನಂಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು. ಬಟ್ ಇವಾಗ ಐ ಆಮ್ ಓಕೆ. ನಮ್ರತಾ ಈಸ್ ಬ್ಯಾಕ್. ಗೈಸ್ ಎಲ್ಲರದ್ದು ಊಟ ಆಯಿತು. ಇವಾಗ ಆ್ಯಕ್ಚುಲಿ ನಂಗೆ ಚಿಕನ್ ತಿನ್ಬೇಕು ಅನಿಸ್ತಾ ಇದೆ ಗೈಸ್ ಇವಾಗ. ಬಟ್ ಮಂಡೇ ಇವತ್ತು ತಿನ್ನೋಕ್ಕಾಗಲ್ಲ, ನಾಳೆ ತಿನ್ನೋಣ. ಆಲ್ಫಮ್ ಸ್ಪೆಷಲ್ ಗೈಸ್, ನಿಮಗೆ ಗೊತ್ತಿಲ್ಲ ಅಲ್ವಾ? ರಾಮನಗರದಲ್ಲಿರೋರಿಗೆ ಗೊತ್ತು ಆಲ್ಫಮ್ ಸ್ಪೆಷಲ್. ದಟ್ ಈಸ್ ಮೈ ಫೇವ್ರೆಟ್. ಯಾರ್ಯಾರು ಗೊತ್ತಿಲ್ಲ ಅವರು ತಾಜಲ್ಲಿ ಹೋಗ್ಬಿಟ್ಟು ಆಲ್ಫಮ್ ಸ್ಪೆಷಲ್ ಅಂತ ಕೇಳಿ. ಮೇ ಬಿ ಟೇಸ್ಟ್ ಡಿಫರ್ ಆಗ್ಬೋದು, ಬಟ್ ರಾಮನಗರದಲ್ಲಿ ಬಂದು ನೀವು ತಿನ್ನಿ, ಟೇಸ್ಟು ಸಕ್ಕತ್ತಾಗಿದೆ ಗೈಸ್ ತಾಜಲ್ಲಿ. ನಾನು ಒಂದು ಕ್ಲಿಪ್ಪಿಂಗಲ್ಲಿ ಹಾಕಿದ್ದೀನಿ ತಾಜ್ ಹತ್ರ, ಹಿಂಗೆ ತಾಜ್ ಪ್ಯಾರಡೈಸ್ ಅಂತ ಇದೆ. ಬಿರಿಯಾನಿ ಅಂತ ಸಮಥಿಂಗ್ ಹಿಂಗೆ ಹಾರ್ಟ್ ಏನೋ ಹಾಕಿದೆನಲ್ಲ, ಸೊ ಅಲ್ಲಿ ಹೋಗಿ ತಿನ್ನಿ, ಚೆನ್ನಾಗಿರುತ್ತೆ. ಗೈಸ್ ಮತ್ತೆ ನೀನು ಫ್ರೆಶ್ ಅಪ್ಪು ಆಗಿಲ್ಲ ಗೈಸ್. ಬಂದ ತಕ್ಷಣ ನಾನು ವೀಡಿಯೋ ಮಾಡೋಣ ಅಂತ ಕೂತ್ಕೊಂಡೆ. ಒಂದೇ ಸಲ ಫ್ರೆಶ್ ಅಪ್ ಆಗಿ ಆಮೇಲೆ ಊಟ ಮಾಡಿ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ. ಗೈಸ್ ಇದಾಗಿತ್ತು ಇವತ್ತಿನ ದಿನ ನಂದು. ನಿಮ್ಮ ದಿನ ಹೇಗಿತ್ತು ಅಂತ ಎಲ್ಲರೂ ಕಾಮೆಂಟ್ಸ್ನಲ್ಲಿ ಹೇಳಿ ಗೈಸ್. ಮತ್ತು ಇನ್ನೊಂದು ನಾನು ಚೆಕ್ ಮಾಡಿದೆ, ಇವಾಗ ಯೂಟ್ಯೂಬ್ನಲ್ಲಿ ನಾನು ಬೇರೆ ಚಾನಲ್ಸನ್ನು ನೋಡಿದೆ ನಾನು. ಸೊ ಅವ್ರದ್ದು ಕೂಡ ವ್ಯೂಸ್ ಜಾಸ್ತಿ ಇದೆ, ಲೈಕ್ಸ್ ಕಡಿಮೆ ಇದೆ. ಕೆಲವೊಂದರಲ್ಲಿ ಎಷ್ಟು ಮಿಲಿಯನ್ಸ್ ವ್ಯೂಸ್ ಹೋಗಿರುತ್ತೆ, ಬಟ್ ಕಾಮೆಂಟ್ಸ್ ಎಲ್ಲ ಕಡಿಮೆ, ಒಂದು 50-60 ಈ ಥರ ಕಾಮೆಂಟ್ಸ್ ಇದೆ. ಬಟ್ ನಾನು ನೀವು ಹೋಗಿದ್ರೆ 10K ಅರೌಂಡ್ ಅಲ್ವಾ? ಸೊ ಕಾಮೆಂಟ್ಸ್ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಲಿ? ಈವನ್ ಲೈಕ್ಸ್ ಕೂಡ ಅಷ್ಟೇ ಕಡಿಮೆ ಬಂದಿದೆ. ಎಲ್ಲ ಮಿಲಿಯನ್ಸ್ ವ್ಯೂಸ್ ಹೋಗಿರೋದೆಲ್ಲರದ್ದು ಕಾಮೆಂಟ್ಸೂ ಜಾಸ್ತಿ ಇಲ್ಲ, ಲೈಕ್ಸು ಜಾಸ್ತಿ ಇಲ್ಲ. ಸೊ ಅದೊಂದು ನನಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಓಕೆ, ಜಾಸ್ತಿ ಯಾರಿಗೂ ಹೋಗ್ತಾ ಇಲ್ಲ. ಮೇ ಬಿ ವ್ಯೂಸ್ ವಾಚ್ ಟೈಮ್ ಬರ್ತಾ ಇದೆಯಲ್ವಾ, ನನಗದು ಸಾಕು. ನೋಡೋಣ ಇನ್ ಫ್ಯೂಚರಲ್ಲಿ ಹೇಗೆ ಅಂತ. ಬಟ್ ಗೈಸ್ ಇವಾಗ ಇದಿಷ್ಟ ನಾನು ಪ್ರಮೋಷನ್ ಮಾಡ್ಕೊಳ್ಳೋದು, ಮತ್ತು ಪ್ರಮೋಷನ್ಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಗೋ ವಿತ್ ದ ಫ್ಲೋ ಅಂತ. ಅಂದರೆ ಇವಾಗ ಫಸ್ಟ್ ಸ್ಟೆಪ್ ತೊಗೊಂಡಿದ್ದಾರಲ್ಲ, ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಅಡ್ವರ್ಟೈಸಿಂಗ್ ಮುಖಾಂತರ. ಸೊ ಯಾರು ಗೆಟ್ ಬ್ಯಾಕ್ ಆಗ್ತಾರೆ ನನ್ನ ಚಾನಲ್ಗೆ, ಅದು ನೋಡಿ. ಇನ್ನೂ 1 ಮಂತ್ 20 to 30 ಡೇಸ್ 1 ಮಂತ್ ನಾನು ಜಸ್ಟ್ ಆರ್ಗ್ಯಾನಿಕ್ ಆಗಿಯೇ ನಾನು ಮಾಡ್ಕೊಂಡು ಹೋಗೋಣ ವೀಡಿಯೋಸ್ ಅಂತ ಇದೆ. ಮತ್ತು ಇನ್ನೂ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಗೈಸ್. ನಾನು ಇವತ್ತು ಸ್ವಲ್ಪ ನೋಡಿದೆ, ನಾನು ಸ್ಟಾರ್ಟಿಂಗ್ ಹುಕ್ಸ್ ಹಾಕೋದಾಗಲಿ, ಅದೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಏನು ಅಂತ. ಹುಕ್ಸ್ ಹಾಕೋದಾಗಲಿ, ಮತ್ತು ಇವಾಗ ನಾನು ಸ್ಟಾರ್ಟಿಂಗ್ ಮಾಡ್ತಾಯಿದ್ದು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರ್ತಿತ್ತು. ಸೊ ಇವಾಗ ಒಂದು ಸ್ವಲ್ಪ ಎಡಿಟಿಂಗ್ ಬಗ್ಗೆನೂ ನಾನು ಸ್ವಲ್ಪ ನೋಡ್ಕೊಬೇಕು. ಎಡಿಟಿಂಗ್ಸ್ ಹೇಗೆ ಮಾಡಬೇಕು ಅಂತ ಅದನ್ನು ಇದು ಮಾಡ್ಕೊಬೇಕು, ಕಲಿಬೇಕು ಅದನ್ನು ಎಡಿಟಿಂಗು. ಅಂದರೆ ಎಡಿಟಿಂಗ್ ಗೊತ್ತು, ಬಟ್ ಒಂದು ಸ್ವಲ್ಪ ಅದರಲ್ಲಿ ಹೇಗೆ ಡಿಫ್ರೆಂಟ್, ಇವಾಗ ಮೇನ್ ಪಾರ್ಟ್ ಏನಿರುತ್ತೋ ಅದನ್ನು ಮಾತ್ರ ಹಾಕಬೇಕು, ಬೇರೆದೆಲ್ಲ ಸ್ವಲ್ಪ ಕಟ್ಔಟ್ ಮಾಡಬೇಕು. ಅದನ್ನೆಲ್ಲ ಮಾಡ್ಕೊಬೇಕು. ನಾನು ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಗೈಸ್ ಇನ್ಮೇಲೆ. ಇನ್ನು ಇಷ್ಟು ದಿನ ಓಕೆ, ಜಸ್ಟ್ ವೀಡಿಯೋಸ್ ಕನ್ಸಿಸ್ಟೆನ್ಸಿ ಮೇಲೆ ನಾನು ವರ್ಕ್ ಮಾಡ್ತಾಯಿದ್ದೆ. ಬಟ್ ಇವಾಗ ಕನ್ಸಿಸ್ಟೆನ್ಸಿ ಇರುತ್ತೆ, ಬಟ್ ಇವಾಗ ಇನ್ನೂ ಬೆಟರ್ ಆಗೋಕ್ಕೆ ನನ್ನ ವೀಡಿಯೋದು ನಾನು ಹೇಗೆ ಎಡಿಟಿಂಗ್ ಮಾಡ್ಕೊಬೋದು, ಹುಕ್ಸ್ ಹೇಗೆ ಹಾಕ್ಕೊಳೋದು ಅಂತ ಮೇನ್ ಇದಿಲ್ಲ, ಅದೆಲ್ಲ ಸ್ವಲ್ಪ ನೋಡಿಕೊಂಡೆ ನಾನು. ಫ್ರೀ ಇದೆಯಲ್ಲ ಆಫೀಸ್ನಲ್ಲಿ, ಸೊ ಬೆಳಗ್ಗೆ ಮಾರ್ನಿಂಗ್ ಸೆಷನ್ ಒಂದು ಸ್ವಲ್ಪ ಅದನ್ನು ನೋಡಿಕೊಂಡೆ. ಸೊ ಇನ್ಮೇಲೆ ಅದನ್ನು ವರ್ಕ್ ಮಾಡಬೇಕು. ಗೈಸ್ ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ಏನೇನು ಚೇಂಜಸ್ ಮಾಡ್ಕೊತೀನಿ ಅಂತೆಲ್ಲ. ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ, ಸ್ಮಾಲ್ ಕ್ರಿಯೇಟರ್ಸ್ ಎಲ್ಲ ಇದ್ದೀರಾ ಆಲ್ರೆಡಿನಲ್ಲಿ. ಸೊ ಯಾರು ಬಿಡಬೇಡಿ, ಏನೇ ಆಗಲಿ ಗೈಸ್, 0 ವ್ಯೂಸ್ ಬರಲಿ ತಲೆನೇ ಕೆಡ್ಸ್ಕೊಬೇಡಿ. ನಿಮ್ಮ ಕನ್ಸಿಸ್ಟೆನ್ಸಿ ಏನಿದೆ ಅದನ್ನು ಮೇಂಟೈನ್ ಮಾಡಿ, ನೀವು ವೀಡಿಯೋಸ್ ಹಾಕ್ತಾ ಹೋಗ್ತಾಯಿರಿ. ಇವಾಗ ಜಸ್ಟ್ ನಿಮ್ಮದು ಅನಾಲಿಟಿಕ್ಸು ಯೂಟ್ಯೂಬ್ ಲರ್ನ್ ಮಾಡ್ತಾ ಇರುತ್ತೆ, ಅನಲೈಸ್ ಮಾಡ್ತಾ ಇರುತ್ತೆ. ದೆನ್ ಆಫ್ಟರ್ 50 ವೀಡಿಯೋಸ್ ನಿಮಗೆ ಸ್ವಲ್ಪ ಪಿಚ್ ಆಗ್ತಾ ಹೋಗುತ್ತೆ ವೀಡಿಯೋಸ್, ಓಕೆನಾ? ಸೊ ಯಾರು ಹೋಪ್ಸ್ ಕಳ್ಕೊಬೇಡಿ. ಕಡಿಮೆ ವ್ಯೂಸ್ ಬಂದರೆ ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಯಾರು ನೋಡಿಲ್ಲ ಅಂತ ಅಂದರೂ ತೊಂದರೆ ಇಲ್ಲ. ಯು ಕೀಪ್ ಆನ್ ಅಪ್ಡೇಟಿಂಗ್ ಅಷ್ಟೇ. ಕೆಲಸ ಮಾಡ್ತಾ ಹೋಗಿ, ಹಾರ್ಡ್ ವರ್ಕ್ ಇರಲಿ, ರಿಸ್ಕ್ ತೊಗೊಳ್ಳಿ,
ಏನೇ ಇದ್ರೂ ಫೇಸ್ ಮಾಡಿ, ದೆನ್ ಸಕ್ಸಸ್ ವಿಲ್ ಆಟೋಮೆಟಿಕಲಿ ಕಮ್ ವಿತ್ ಯು. ಸೊ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಟೈಮ್ ಇಲ್ಲ ಆ್ಯಕ್ಚುಲಿ ನನಗೆ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಪಟ 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 ಅಂತ ಎಡಿಟಿಂಗ್ ಮಾಡ್ಕೊಬೇಕು ನಾನು ಇವಾಗ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ನಂಗೆ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ಲವ್ ಯು ಗೈಸ್, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತು ಖುಷಿ ಆಗ್ತಾ ಇದೆ ನನ್ನ ಅನಾಲಿಟಿಕ್ಸ್ ನೋಡಿ. ಸೊ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ. ಗೈಸ್ ಇನ್ನೊಂದು ಹೇಳೋದು ಮರ್ತೇನೆ ನಾನು ಹೇಳಿದ್ದೆ ಲಾಸ್ಟ್ ಟೈಮು ನಾನು ಸಬ್ಸ್ಕ್ರೈಬರ್ಸ್ ಹೆಸರು ಹೇಳ್ತೀನಿ ಅಂತ. ಗೈಸ್ ಏನು ಗೊತ್ತಾ, ಯಾರ್ಯಾರು ಪಬ್ಲಿಕ್ ಮಾಡ್ಕೊಂಡಿರ್ತೀರಾ ನಿಮ್ಮ ಚಾನಲ್ ನಿಮ್ಮ ಐಡಿನ, ಅದು ಮಾತ್ರ ನೀವು ಯಾರಿಗಾದ್ರೂ ಸಬ್ಸ್ಕ್ರೈಬ್ ಮಾಡಿದಾಗ ಅವರಿಗೆ ನಿಮ್ಮ ಹೆಸರು ನೋಡ್ಸುತ್ತೆ ಅಷ್ಟೇ. ಯಾರ್ಯಾರು ಪ್ರೈವೇಟ್ ಇಟ್ಕೊಂಡಿರ್ತೀರಾ ಸೊ ಅವ್ರ ಹೆಸರು ಯಾರ್ದು ನೋಡ್ಸಲ್ಲ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಬಂದು ಇವಾಗ ರೈಟ್ ನಾವ್ 480 ಹೋಗಿದ್ದಾರೆ ಗೈಸ್ ಇಷ್ಟರಲ್ಲೇ. Oh my gosh. Thank you so much. ಗೈಸ್ ಏನು ಗೊತ್ತಾ, ಇವಾಗ ಬಂದು 466 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಸ್ ನೌ. ಸೊ ಇದರಲ್ಲಿ ಸಬ್ಸ್ಕ್ರೈಬರ್ಸ್, ಯು ಕ್ಯಾನ್ ಸಿ ಯರ್ ಸಬ್ಸ್ಕ್ರೈಬರ್ಸ್. ವೆಯ್ಟ್, ಲೆಟ್ ಮಿ ಶೋ ಯು. ಗೈಸ್ ಇದರಲ್ಲಿ ಕೆಲವರು ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಇದ್ದಾರೆ. ಸೊ ಆರಂಗ್ ಶ್ರೀಧರ್ ಅಂತ ಒಬ್ಬರು, ರಮ್ಯಾ ಕೇಟಿ ಅಂತ ಒಬ್ಬರು, ಮತ್ತು ಇನ್ನೊಬ್ರು ಯಾರು ಲಾಸ್ಯಾ ಸೂಪರ್ ಶಾರ್ಟ್ಸ್ ಅಂತ ಒಬ್ಬಿದೆ, ಫನ್ ವಿತ್ ಶಿವಿ ಆ್ಯಂಡ್ ಆರ್ನಾ, BGMI ಅಪ್ಡೇಟ್ಸ್, ಪ್ರೀತಿ ಶರ್ಮಾ, ಟ್ರಾವೆಲ್ ಲವರ್ಸ್, ಸಂಜು ಮೀನಾ, ದೀಪಾನ್ವಿತಾ ಚಾಟರ್ಜಿ, SK ಸಲಾವುದ್ದೀನ್ ಅಂತ ಒಬ್ಬರಿದ್ದಾರೆ. ದೆನ್ ಅಜಯ್ ಪಂಚಲ್ ಅಂತ, ದೆನ್ RD ಸಿಂಗ್ ಅಂತ ಯಾರೊಬ್ರು ಇದ್ದಾರೆ, ವಿಜಯ್ ಕುಮಾರ್, ಕುಲ್ದೀಪ್ ಸಿಂಗ್, MR ಚಿರಾಗ್, ಅಮಿತ್ ಕುಮಾರ್, ಅನುಜ್ ಕುಮಾರ್, ಜೀತು ಮಿತ್ತಲ್, ಆಯುಷ್ ಖನ್ನಾ, ಹಿಮೇಶ್ ಕುಮಾರ್, ಸುಕುಮಾರನ್ ಅಂತ ಒಬ್ಬರಿದ್ದಾರೆ, YG ರಾವ್ ಅಂತ ಒಬ್ಬರಿದ್ದಾರೆ, ದೆನ್ ಶಿವಮ್ ಕೊಹ್ಲಿ ಅಂತ ಒಬ್ಬರಿದ್ದಾರೆ, ತ್ರಿವೇಂದ್ರ ಸಿಂಗ್, ಭಾನ್ವರ್ ಸಿಂಗ್, ರಮಕಂಠ ಮೊಹಾಪತ್ರ, ಐ ಆಮ್ ಸೋ ಸಾರಿ ಇದು ಪ್ರೊನೌನ್ಸಿಯೇಷನ್ ರಾಂಗ್ ಇದ್ರೆ, ಅರುಣಾ ಥೋರಟ್ ಅಂತ ಒಬ್ಬರಿದ್ದಾರೆ, ಫ್ರೀಸಿಂಗ್ ಕೇರ್, ಅತುಲ್ ಡೋಂಗರಿ, ಸುನಿಲ್, ರಾಜ್ವೀರ್ ಕುಮಾರ್, ಪೊಯೆಟಿಕ್ ಫೈರ್ ಪ್ರಾಸೂನ್ ಅಂತ ಒಬ್ಬರಿದ್ದಾರೆ, ಫೈಜನ್ ಅನ್ಸಾರಿ. ಗೈಸ್ ಇಷ್ಟು ಜನ ಪಬ್ಲಿಕ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ ಅವರ ಹೆಸರು ಕಾಣಿಸ್ತಾ ಇದೆ. ಇದರಲ್ಲಿ ಸ್ಮಾಲ್ ಕ್ರಿಯೇಟರ್ಸ್ ಕೂಡ ಇದ್ದಾರೆ, ಅಂದರೆ 2 ಸಬ್ಸ್ಕ್ರೈಬರ್ಸ್ ಇರೋರು, 10 ಸಬ್ಸ್ಕ್ರೈಬರ್ಸ್ ಇರೋರು, 30 ಸಬ್ಸ್ಕ್ರೈಬರ್ಸ್ ಇರೋರು. ಗೈಸ್ ಯಾರು ಹೋಪ್ಸ್ ಕಳ್ಕೊಬೇಡಿ, ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಏನೇನು ಮಾಡಬೇಕು ನೀವು ಸ್ಟೆಪ್ ಬೈ ಸ್ಟೆಪ್ ಅಂತ, ಅದನ್ನು ಫಾಲೋ ಮಾಡಿ ಸಾಕು ಗೈಸ್. ಯಾರ್ಯಾರು ಇಷ್ಟು ಜನಕ್ಕೆ ಐ ಆಮ್ ಥ್ಯಾಂಕಿಂಗ್ ಯು ಗೈಸ್ ಸೋ ಮಚ್. ಯಾರ್ಯಾರು ಪ್ರೈವೇಟ್ ಮಾಡಿಕೊಂಡು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಬೈ ಬೈ, ಸ್ಟೇ ವಿತ್ ಮೀ.